ಚಾಲುಕ್ಯರ ಉದಯ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಅನೇಕ ಸಣ್ಣ ಸಣ್ಣ ಸಾಮ್ರಾಜ್ಯಗಳು ಬೆಳೆಯುತ್ತಿದ್ದವು. ಅವುಗಳಲ್ಲಿ ಒಬ್ಬ ಶೂರ ನಾಯಕ ಪುಲಕೇಶಿ. ಇವನು ಪ್ರಥಮ. ಅವನು ತನ್ನ ಸೈನಿಕ ಶೌರ್ಯದಿಂದ ಕಿರಿಯ ಸಮಂತ ರಾಜರಿಂದ ಶಕ್ತಿಶಾಲಿಯಾದ ಸಾಮ್ರಾಟನಾದ. ಅವನ ಕುಟುಂಬವೇ ನಂತರ ಚಾಲುಕ್ಯರು ಎಂದು ಪ್ರಸಿದ್ಧಿಯಾಯಿತು. ಅವನ ರಾಜಧಾನಿ ಮೊದಲಿಗೆ ಐಹೊಳೆ ಆಗಿತ್ತು. ಆದರೆ ಬೇಗನೆ ಅವನು ಬಲವಾದ ಕಲ್ಲುಗಡ್ಡೆಯ ಮೇಲೆ ನಿರ್ಮಿಸಲಾದ ಬದಾಮಿ, ಆ ಕಾಲದಲ್ಲಿನ ವಾತಾಪಿ ಪಟ್ಟಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿದ. ಬದಾಮಿಯ ಪರ್ವತಗಳಲ್ಲಿ, ಗುಹೆಗಳಲ್ಲಿ, ಕೋಟೆಗಳಲ್ಲಿ ಅವರು ತಮ್ಮ ಶೌರ್ಯ ಮತ್ತು ಕಲೆಗಳನ್ನು ಅಚ್ಚಳಿಯದಂತೆ ಉಳಿಸಿಕೊಂಡರು. ಎರಡನೆಯದಾಗಿ ನೋಡುವುದಾದರೆ, ಎರಡನೆಯ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ, ಅವನು ಚಕ್ರವರ್ತಿ ಎಂದೂ ಸಹ ಕರೆಯುತ್ತಾರೆ. ಚಾಲುಕ್ಯರ ಇತಿಹಾಸದಲ್ಲಿ ಅತಿ ಪ್ರಸಿದ್ಧವಾದ ರಾಜ ಎಂದರೆ ಅದು ಇಮ್ಮಡಿ ಪುಲಕೇಶಿ. ಇವನು ಸಾಮಾನ್ಯ ಶಕ 610 642. ಅವನ ಕಾಲದಲ್ಲಿ ಸಾಮ್ರಾಜ್ಯ ಅತ್ಯಂತ ಬಲಿಷ್ಠವಾಗಿತ್ತು. ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ತನ್ನ ಅಧಿಕಾರ ಹರಡಿಸಿದ ಹರ್ಷವರ್ಧನ, ಉತ್ತರ ಭಾರತದ ಶಕ್ತಿಶಾಲಿ ಸಾಮ್ರಾಟ ಕೂಡ ಪುಲಕೇಶಿ ಎದುರು ಸೋಲಬೇಕಾಯಿತು. ಅದನ್ನು ಕವಿ ರವಿಕೀರ್ತಿ ತನ್ನ ಶಾಸನಗಳಲ್ಲಿ ದಾಖಲಿಸಿದ್ದಾನೆ. ಕಲೆ ಮತ್ತು ಧರ್ಮ. ಬಾದಾಮಿ ಚಾಲುಕ್ಯರು ಕಲೆ, ಸಾಹಿತ್ಯ ಮತ್ತು ಧರ್ಮಕ್ಕೆ ಅಪಾರ ಪ್ರೋತ್ಸಾಹ ಕೊಟ್ಟರು. ಬಾದಾಮಿ ಗುಹಾ ದೇವಾಲಯಗಳು, ರಾಕ್ ಕಟ್ ಕೇವ್ಸ್, ಶಿವ, ವಿಷ್ಣು, ಜೈನ ಧರ್ಮದ ಸುಂದರ ಶಿಲ್ಪಗಳು. ಐಹೊಳೆಯಲ್ಲಿ 125 ದೇವಾಲಯಗಳು. ಅದನ್ನು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪದ ಪ್ರಯೋಗಾಲಯ ಎಂದೂ ಸಹ ಕರೆಯಲಾಗುತ್ತದೆ. ಮತ್ತು ಪಟ್ಟದಕಲ್ಲು, ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣವಾಗಿದೆ. ವಾತಾಪಿ ಯುದ್ಧ ಮತ್ತು ಪಲ್ಲವರ ಕಥೆ. ಪುಲಕೇಶಿ ಕಾಲದಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು. ಅವನು ದಕ್ಷಿಣ ಭಾರತದ ಪಲ್ಲವರ ಜೊತೆ ನಿರಂತರ ಯುದ್ಧ ನಡೆಸಿದ. ಮೊದಲು ಪುಲಕೇಶಿ ಗೆದ್ದ. ನಂತರ ಪಲ್ಲವ ರಾಜ ನರಸಿಂಹವರ್ಮನು ಬಲಿಷ್ಠನಾದ. 642 ಸಾಮಾನ್ಯ ಶಕದಲ್ಲಿ ಈ ಸುಮಾರಿಗೆ ಪಲ್ಲವರು ಬದಾಮಿಯನ್ನು ಆಕ್ರಮಿಸಿದರು. ಅವರು ಬದಾಮಿಯನ್ನು ಗೆದ್ದು ಎರಡನೆಯ ಪುಲಕೇಶಿ ಹತ್ಯೆಯಾದನು. ಅವನು ನಗರವನ್ನು ನಾಶ ಮಾಡಿದರೂ ಇತಿಹಾಸದಲ್ಲಿ ಇದು ವಾತಾಪಿ ಎಂದು ಪ್ರಸಿದ್ಧಿಯಾಯಿತು. ಪುನರುತ್ಥಾನ. 1ನೇ ವಿಕ್ರಮಾದಿತ್ಯ. ಆದರೆ ಚಾಲುಕ್ಯರು ಶೀಘ್ರವೇ ಪುನಃ ಬಲಿಷ್ಠರಾದರು. ಪುಲಕೇಶಿಯ ಮಗ ವಿಕ್ರಮಾದಿತ್ಯ ತನ್ನ ತಂದೆಯ ಸಾಮ್ರಾಜ್ಯವನ್ನು ಪುನಃ ಕಟ್ಟಿಹಾಕಿದ. ಅವನು ಪಲ್ಲವರನ್ನು ಸೋಲಿಸಿ ಬದಾಮಿಯನ್ನು ಮತ್ತೆ ರಾಜಧಾನಿಯನ್ನಾಗಿ ಮಾಡಿದ. ಆತನಿಂದ ಚಾಲುಕ್ಯರು ಮತ್ತೆ ಶಕ್ತಿಶಾಲಿ ವಂಶವಾಗಿ ಬೆಳೆಯಲು ಶುರುವಾಯಿತು. ವಾಸ್ತುಶಿಲ್ಪದಲ್ಲಿ ಬದಾಮಿ ಗುಹೆಗಳು, ಪಟ್ಟದಕಲ್ಲುಗಳು ಹಾಗೂ ಆ ಸ್ಥಳದಲ್ಲಿ ಪ್ರಸಿದ್ಧವಾಗಿರುವ ಮಹಾಕೂಟ ಒಂದು ಸ್ಥಳ. ಚಾಲುಕ್ಯರ ಕೀರ್ತಿ ಅಲ್ಲೇ ಮುಗಿಯಲಿಲ್ಲ. ಮತ್ತೆ 10ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು, ವೆಸ್ಟರ್ನ್ ಚಾಲುಕ್ಯಸ್ ಇವರ ರೂಪದಲ್ಲಿ ಅವರು ಇತಿಹಾಸಕ್ಕೆ ಮತ್ತೆ ಮರಳಿದರು.